ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 76ನೇಯ ಈ ಭಾಗದಲ್ಲಿ ನಾವು ಈಗ ನೋಡಬೇಕಾದ ಭಾಗ ಜೈಮಿನಿ ಭಾರತದ ಭಾಗ. ಪಾಂಡವರು ಅಶ್ವಮೇಧ ಯಾಗಕ್ಕಾಗಿ ಏನು ಪ್ರಯತ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಅರ್ಜುನ ಮಾಡಿದ ದಿಗ್ವಿಜಯದಲ್ಲಿ ಯಾರ್ಯಾರನ್ನು ಎದುರಿಸಬೇಕಾಯಿತು ಅನ್ನೋದನ್ನ ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯ, ವ್ಯಾಸರಚಿತವಾದ ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ನಾವು ನೋಡಿ ಮುಗಿಸಿದ್ದೇವೆ. ಇನ್ನೀಗ ನಾವು ನೋಡಬೇಕಾಗಿರೋದು ಈ ನಿನ್ನೆ ನಾವು ನೋಡಿದ್ದು ಜೈಮಿನಿ ಮಹಾಭಾರತ. ಅಲ್ಲಿ ಏನು ವಿಷಯಗಳನ್ನು ವರ್ಣನೆ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡ್ತಾ ಇದ್ದೇವೆ. ಆ ಜೈಮಿನಿ ಭಾರತ ಅಂತ ಅನ್ನೋದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ, ಲಕ್ಷ್ಮೀಶನ ಕಾವ್ಯ ಅದು. ಆದರೆ ಅನೇಕ ಜನಜನಿತವಾದಂಥ ಕಥೆಗಳು, ಅಂಥ ಕಥೆಗಳೆಲ್ಲ ನಮಗೆ ಮಹಾಭಾರತದಲ್ಲಿ ವ್ಯಾಸರೇ ರಚನೆ ಮಾಡಿದ್ದಾರೇನೋ ಅನಿಸುವಂತೆ ಕಾಣಿಸ್ತಿರ್ತವೆ. ಅದಕ್ಕಾಗಿ ಯಾವ ಕಥೆಗಳು ಜನಜನಿತವಾದದ್ದು ವ್ಯಾಸ ಭಾರತದಲ್ಲಿ ಇಲ್ಲ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ. ಅದಕ್ಕಾಗಿ ಅಲ್ಲಿರುವಂಥ ಕಥೆಗಳನ್ನು ನಾನು ಹೇಳಿದ್ದೆ. ಸುಧನ್ವ ಅವನ ಉಪಾಖ್ಯಾನ ಕಳೆದ ದಿವಸ ನಾವು ನೋಡಿ ಆಗಿತ್ತು. ಈಗ ಮುಂದೆ ನಾವು ನೋಡಬೇಕಾದ ಉಪಾಖ್ಯಾನ ಈ ರೀತಿಯಾಗಿದೆ. ಜೈಮಿನಿ ಭಾರತದ ಶ್ರವಣದಲ್ಲಿ ಇದು 15ನೇ ಸಂಧಿಯಲ್ಲಿ ಪಾಂಡವರ ಅಶ್ವಮೇಧದ ಆ ಕುದುರೆ ಪಾರಿಪ್ಲವ ಅನ್ನುವಂಥ ದೇಶದ ಕಡೆಗೆ ಹೋಗಿದ್ದನ್ನ ನಾವೀಗ ನೋಡೋರಿದ್ದೇವೆ. ಆ ಪಾಂಡವರ ಸೈನ್ಯದಲ್ಲಿ ಪ್ರದ್ಯುಮ್ನ, ಅನುಸಾಲ್ವ ಮೊದಲಾದವರು ಈಗಾಗಲೇ ಇದ್ದರು. ಮುಂದೆ ಅಲ್ಲಿ ಒಂದು ಕಡೆ ಆ ಅಶ್ವಮೇಧದ ಕುದುರೆ ಮೊದಲು ಹೆಣ್ಣು ಕುದುರೆಯಾಗಿ ಆಮೇಲೆ ಹೆಬ್ಬುಲಿಯಾಗಿ ಪರಿಣಮಿಸಿತು ಅನ್ನುವುದರದೆಲ್ಲ ವರ್ಣನೆ ಇದೆ. ಹಿಂದೆ ಪಾರ್ವತಿ ದೇವಿ ಶಿವನನ್ನು ಮೆಚ್ಚಿಸಲಿಕ್ಕೆ ಅಂತ ತಪಸ್ಸು ಮಾಡಿದ್ಲು. ಆ ಸಂದರ್ಭದಲ್ಲಿ ಅವಳ ತಪಸ್ಸಿಗೆ ಶಿವ ಮೆಚ್ಚಿದ. ಮುಂದೆ ಅವನು ಕೈಲಾಸ ಪರ್ವತಕ್ಕೆ ಹೊರಟು ಹೋದ. ಒಬ್ಬ ರಾಕ್ಷಸ ಆ ಪಾರ್ವತಿಯನ್ನ ಮೋಹಿಸಲಿಕ್ಕೆ ಬಂದಾಗ ಅವಳು ಕುಪಿತಳಾಗಿ ಈ ಕಾಡಿಗೆ ಯಾರೇ ಬಂದರೂ ಅವರಿಗೆಲ್ಲ ಸ್ತ್ರೀತ್ವ ಬರಲಿ ಅಂತ ಶಪಿಸಿದ್ದಳು. ಅದರಂತೆ ಈ ಯಾಗದ ಕುದುರೆಯು ಕೂಡ ಹೆಣ್ಣು ಕುದುರೆಯಾಗಿ ಆಮೇಲೆ ಹೆಣ್ಣು ಹುಲಿಯಾಗಿ ಪರಿಣಮಿಸಿತ್ತು ಅಂತ ವರ್ಣಿಸ್ತಾರೆ. ಹೀಗೆ ಆ 15ನೇ ಸಂಧಿಯಲ್ಲಿ ಬೇರೆ ಬೇರೆ ಥರದ ಕಥೆಗಳು ಕಂಡು ಬರ್ತವೆ. ಅಲ್ಲೊಂದು ಪ್ರಮೀಳಾ ರಾಜ್ಯ ಅಂತ ವರ್ಣನೆ ಮಾಡ್ತಾರೆ. ಆ ರಾಜ್ಯದಲ್ಲಿ ಕೇವಲ ಸ್ತ್ರೀಯರೇ ಇದ್ರು. ಇದಕ್ಕಿಂತ ಮೊದಲು ಆ ಅಶ್ವಮೇಧದ ಕುದುರೆ ಕೃಷ್ಣನ ಅನುಗ್ರಹದಿಂದ ಹೆಣ್ಣು ಹುಲಿಯಾಗಿದ್ದದ್ದು ಕುದುರೆಯಾಗಿ ಪರಿಣಮಿಸಿತ್ತು. ಇಂಥವೆಲ್ಲ ಪ್ರಸಂಗಗಳನ್ನ ಅರ್ಜುನ ಎದುರಿಸಬೇಕಾಯ್ತು. ಸ್ತ್ರೀರಾಜ್ಯ ಅಂತ ಒಂದು, ಅಲ್ಲಿ ಪ್ರಮೀಳಾ ಅಂತ ಒಬ್ಬಳು ಮಹಾರಾಣಿ ಇದ್ಲು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ಕೇವಲ ಸ್ತ್ರೀಯರೇ ಇರ್ತಾರೆ, ಪುರುಷರನ್ನ ಕೊಂದು ಹಾಕ್ತಾರೆ ಅಂತ ಅರ್ಜುನನಿಗೆ ಕೆಲವರು ಅಲ್ಲಿ ನಡೆದಂತಹ ಸಂಗತಿಗಳನ್ನ, ಅಲ್ಲಿರುವಂತಹ ಸಂಗತಿಗಳನ್ನು ಮೊದಲೇ ವರದಿ ಮಾಡಿದ್ರು. ಅವರು ಆ ಸ್ತ್ರೀ ರಾಜ್ಯದ ಸೈನಿಕರು ಆ ಕುದುರೆಯನ್ನು ಕಟ್ಟಿ ಹಾಕಿದರು. ಅಲ್ಲಿದ್ದಂಥವರು ಆನೆಯನ್ನ ನಡೆಸುವಂಥವ್ರು, ಕುದುರೆ ನಡೆಸುವಂಥವ್ರು ಎಲ್ಲರೂ ಸ್ತ್ರೀಯರೇ ಆಗಿದ್ರು. ರತ್ನ ಖಚಿತವಾದ ರಥದಲ್ಲಿ ಕೂತ್ಕೊಂಡು ಪ್ರಮೀಳಾದೇವಿಯಲ್ಲಿ ಬಂದ್ಲು.
ಅರ್ಜುನನ್ನ ಅವಳು ಎದುರಿಸಿದ್ಲು. ನೀನು ನನ್ನನ್ನು ಮದುವೆ ಆದ್ರೆ ನಿನ್ನ ಈ ಕುದುರೆಯನ್ನು ಹಿಂತಿರುಗಿಸ್ತೀನಿ, ಇಲ್ಲದ್ರೆ ಕುದುರೆಯನ್ನು ಬಿಡೋದಿಲ್ಲ ಅಂತ ಅವಳು ಅರ್ಜುನನಿಗೆ ಸವಾಲು ಒಡ್ಡಿದ್ರು. ಅರ್ಜುನ ಮತ್ತು ಪ್ರಮೀಳಿಗೆ ಯುದ್ಧ ಪ್ರಾರಂಭ ಕಂಡಿತು. ಅರ್ಜುನನ ಎಲ್ಲಾ ಅಸ್ತ್ರಗಳು ವಿಫಲ ಆದಾಗ ಅರ್ಜುನ ತನ್ನ ಕೆಲವು ಮಹಾಸ್ತ್ರಗಳನ್ನ ಕೈ ಎತ್ತಿಕೊಂಡ. ಆಗ ಆಕಾಶವಾಣಿ ಹೇಳಿತ್ತು, ಅಂಥ ದಿವ್ಯಾಸ್ತ್ರಗಳನ್ನ ಈ ಸ್ತ್ರೀಯರ ಮೇಲೆ ಪ್ರಯೋಗ ಮಾಡುವುದು ಉಚಿತ ಅಲ್ಲ ಅಂತ ಅವನನ್ನ ಆ ಆಕಾಶವಾಣಿ ತಡೆಯಿತು. ಇವಳನ್ನ 1000 ವರ್ಷಗಳ ಗಟ್ಟಲೆ ಕಾಲ ಎದುರಿಸಿ ನೀನು ಹೋರಾಟ ಮಾಡಿದ್ರು ನಿಮಗೆ ಜಯ ಸಿಗೋದಿಲ್ಲ. ಆದ್ರಿಂದ ಈ ಅವಳನ್ನು ಗೆಲ್ಲುವ ಪ್ರಯತ್ನ ಬಿಡು, ಅವಳನ್ನು ಮದುವೆ ಮಾಡಿಕೊಂಡ್ಬಿಡು ಅಂತ ಆ ಶರೀರವಾಣಿ ಹೇಳಿತ ಅವನಿಗೆ. ಅರ್ಜುನನ ಸೈನ್ಯದಲ್ಲಿದ್ದಂಥವರೆಲ್ಲರೂ ಕೂಡ ಆ ಶರೀರವಾಣಿಯನ್ನ ಕೇಳಿ ಅರ್ಜುನನಿಗೆ ಹಾಗೆ ಬೋಧನೆ ಮಾಡಿದರು. ಆಮೇಲೆ ಅರ್ಜುನ ಹೇಳಿದ, ನಾನೀಗ ಯಾಗದ ದೀಕ್ಷೆಯಲ್ಲಿ ಇರುವುದರಿಂದ, ಅಶ್ವಮೇಧ ಯಾಗದ ಕುದುರೆಯ ರಕ್ಷಣದಲ್ಲಿರೋದ್ರಿಂದ ಈಗೇನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದೆ ಯುಧಿಷ್ಠಿರನ ಸಮ್ಮತಿಯನ್ನು ಪಡ್ಕೊಂಡೇ ನಾನು ನಿನ್ನನ್ನು ವರಿಸ್ತೇನೆ ಅಂತ ಹೇಳಿದ. ಅವಳು ಕೂಡ ಹಾಗೆ ಒಪ್ಕೊಂಡ್ಲು. ತನ್ನ ಸೈನ್ಯವನ್ನ ಪಾಂಡವರ ಸೈನ್ಯದಲ್ಲಿ ಸೇರಿಸಿದ್ಲು. ಮುಂದೆ ಪ್ರಯಾಣ ಪ್ರಾರಂಭ ಕಂಡಿತು ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಭೀಷಣ ಅಂತ ಒಬ್ಬ ರಾಕ್ಷಸ, ಆ ರಾಕ್ಷಸನನ್ನ ಅರ್ಜುನ ಸೋಲಿಸಿದ್ದನ್ನ ವರ್ಣನೆ ಮಾಡ್ತಾರೆ. ಅಲ್ಲಿಂದ ಮುಂದೆ 17ನೇ ಸಂಧಿಯಲ್ಲಿ ಬಬ್ರುವಾಹನನ ವರ್ಣನ ಕೇಳಿ ಬರ್ತದೆ. ಮಣಿಪುರ ಅನ್ನುವ ರಾಜ್ಯವನ್ನದು ಪ್ರವೇಶಿಸಿತು. ಅಲ್ಲಿರುವ ರಾಜನ ಬಗ್ಗೆ ಮತ್ತು ಅಲ್ಲಿರುವಂತಹ ಪ್ರಜೆಗಳ ಬಗ್ಗೆ ಅರ್ಜುನನಿಗೆ ಎಲ್ಲವೂ ಕೂಡ ತಿಳಿದು ಬಂತು. ಅವರೆಲ್ಲರೂ ಭಗವದ್ಭಕ್ತರು ಅನ್ನೋದು ತಿಳಿದು ಬಂತು. ಬಬ್ರುವಾಹನ ಕುದುರೆಯನ್ನ ಬಂಧಿಸಿದ. ಅರ್ಜುನನ ಸೈನ್ಯ ಆ ಮಣಿಪುರದ ಹೊರಗೆ ಬೀಡುಬಿಟ್ಟಿತ್ತು. ಬಬ್ರುವಾಹನ ತನ್ನ ಆಸ್ಥಾನದಲ್ಲಿ ಮಂತ್ರಿಗಳನ್ನೆಲ್ಲ ಸೇರಿಸಿ ಮುಂದಿನ ಕಾರ್ಯದ ಬಗ್ಗೆ ಆಲೋಚನೆ ಮಾಡಿದ. ಆಗ ಚಿತ್ರಾಂಗದೆ ಅಲ್ಲಿಗೆ ಬಂದು, ಆ ಕುದುರೆ ಅರ್ಜುನನ ಕುದುರೆ, ಅದು ಅವನು ನಿನ್ನ ತಂದೆ, ಅವನು ನನ್ನನ್ನು ಬಿಟ್ಟು ಹೋದಾಗಿನಿಂದ ತೀವ್ರವಾದಂತಹ ವಿರಹ ನೋವನ್ನು ನಾನು ಅನುಭವಿಸಿದ್ದೇನೆ ಅಂತೆಲ್ಲ ಹೇಳಿದ್ಲು. ಮತ್ತೆ ಅಂಥ ತಂದೆಯನ್ನು ಗೌರವಿಸುವುದನ್ನು ಬಿಟ್ಟು ಹೀಗೆ ಯುದ್ಧಕ್ಕೆ ತಯಾರಿ ನಡೆಸಿದ್ದೀಯಲ್ಲ ಅಂತ ಅವನನ್ನು ಆಕ್ಷೇಪಿಸಿದ್ಲು ಕೂಡ. ಬಬ್ರುವಾಹನನಿಗೆ ತನ್ನ ತಂದೆ ಯಾರು ಅಂತಾನೆ ಗೊತ್ತಿರಲಿಲ್ಲ. ತಾಯಿ ಚಿತ್ರಾಂಗದೇನ ಅನೇಕ ಬಾರಿ ಕೇಳಿದ್ದ, ಆದ್ರೆ ಅವಳು ಆಮೇಲೆ ಹೇಳ್ತೇನೆ ಅಂತ ಅದನ್ನ ಅನೇಕ ಬಾರಿ ಮುಂದೂಡಿದ್ಲು. ಕಥೆಗಳನ್ನು ಕೇಳ್ತಾ ಇದ್ರೆ, ಒಂದು ಒಳ್ಳೆ ನಾಟಕ ಮಾಡಿದ್ರೆ ಅಥವಾ ಯಾವುದೋ ಸಿನಿಮಾ ಮಾಡಿದ್ರೆ ತುಂಬಾ ಅದ್ಭುತವಾದ ಸಸ್ಪೆನ್ಸ್ ಮೊದಲಾಗಿರುವಂತಹ ಕಥೆಗಳು ಎಲ್ಲ ನಿರಾಧಾರವಾದಂತಹ ವ್ಯರ್ಥವಾದ ಕೇವಲ ಸಮಯದ ಹರಣಕ್ಕೆ ಉಪಯೋಗ ಆಗುವಂತಹ ಕಥೆಗಳು. ಇಂಥ ವ್ಯರ್ಥವಾದ ಕಥೆಗಳನ್ನು ಕೇಳಬಾರದು ಅನ್ನೋದು ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ ಈ ಕಥೆ ಹೇಳ್ತಿದ್ದೇನೆ ಅಷ್ಟೇ. ಮುಂದೆ ಆ ಬಬ್ರುವಾಹನ ಅರ್ಜುನನ ಬಳಿಗೆ ಹೊರಟ. ಎಲ್ಲಾ ಥರದ ಸಿದ್ಧತೆ ಮಾಡಿಕೊಂಡ, ಪೂರ್ಣ ಕುಂಭ ಮೊದಲಾದವುಗಳನ್ನ. ಚಿತ್ರಾಂಗದೆ, ಉಲೂಪಿ, ನಾನು ಉಲೂಪಿ ಅಂತ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಉಲೂಪಿ ಚಿತ್ರಾಂಗದೇವರು ಇರಲಿಲ್ಲ. ಉಲೂಪಿ ಆ ದೃಶ್ಯಕ್ಕೆ, ಆ ಸ್ಥಳಕ್ಕೆ ಆಮೇಲೆ ಬರ್ತಾಳೆ. ಈ ಬಬ್ರುವಾಹನ ಒಬ್ಬನೇ ತನ್ನ ಪರಿವಾರ ಸಮೇತನಾಗಿ ಅಲ್ಲಿಗೆ ಬಂದ ಅಂತ ವರ್ಣಿಸ್ತಾರೆ. ಅರ್ಜುನನಿಗೆ ಬಹಳ ಆಶ್ಚರ್ಯ ಆಯಿತು. ನೀನು ಯಾರು ಅಂತ ಕೇಳಿದ. ಅದಕ್ಕೆ ಬಬ್ರುವಾಹನ ಹೇಳಿದ, ನಾನು ನಿನ್ನ ಮಗ, ನಿನ್ನ ತಾಯಿ ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆ. ಉಲೂಪಿ ಎನ್ನುವಳು ನನ್ನನ್ನು ಸಾಕಿದಳು ಅಂತ ಹೇಳಿದ ಅವನು. ಈ ಚಿತ್ರಾಂಗದೆ ಮತ್ತು ಉಲೂಪಿಯರು ನಿನ್ನ ರಾಣಿಯರು,
ನೀನು ಹಿಂದೆ ತೀರ್ಥಯಾತ್ರೆಗೆ ಬಂದಾಗ ಅವರನ್ನು ನೋಡಿದ್ದಿ ಅಂತ ಹಿಂದೆ ನಡೆದದನ್ನೆಲ್ಲ ಆ ಬಬ್ರುವಾಹನ ಹೇಳಿದ. ಆದರೆ ಅರ್ಜುನನಿಗೆ ಅದ್ಯಾವುದು ಕೂಡ ಸ್ಮರಣೆಗೆ ಬರಲಿಲ್ಲ. ನಿನ್ನ ಕುದುರೆ ನಾನು ಕಟ್ಟಿದೆ, ತಪ್ಪು ಮಾಡಿದೆ, ಅದನ್ನು ಕ್ಷಮಿಸು ಅಂತ ಕೇಳ್ಕೊಂಡಂತೆ ಬಬ್ರುವಾಹನ. ಅರ್ಜುನನಿಗೆ ಅದು ಆಶ್ಚರ್ಯ. ಮತ್ತೆ ಅರ್ಜುನನ ಪಕ್ಷದಲ್ಲಿದ್ದಂತಹ ನೀಲಧ್ವಜ, ಹಂಸಧ್ವಜ, ಸುಬುದ್ಧಿ ಮೊದಲಾದವರಿಗೆ ಚಿಂತೆ ಆಯಿತು. ಹಿರಿಯ ಹಂಸಧ್ವಜ ಕೇಳಿದ, ಏನಿದು ಅರ್ಜುನ, ನೀನು ಯಾಕೆ ಸುಮ್ಮನೆ ಇದ್ದಿ? ಇವನು ಮಹಾಪರಾಕ್ರಮಿ, ಮತ್ತು ನೀನು ಸುಮ್ಮನೆ ಇದ್ದಿ, ಇವನಿಗೆ ಏನಾಗಬೇಕು, ಈ ರಹಸ್ಯ ಏನು ಅಂತ ಅವರೆಲ್ಲ ಕೇಳಿದ್ರು. ಅರ್ಜುನ ಬಬ್ರುವಾಹನನ್ನು ಒದ್ದ. ನೀನು ನಿಜವಾಗ್ಲೂ ನನ್ನ ಮಗನೇ ಆಗಿದ್ರೆ ಮೊದಲು ಕುದುರೆಯನ್ನು ಕಟ್ಟಿ ಆಮೇಲೆ ಈ ರೀತಿಯಾಗಿ ಬೇಡ್ಕೊಳ್ಳುವುದು ಸರಿಯಲ್ಲ. ನೀನು ಚಿತ್ರಾಂಗದೆಯಲ್ಲಿ ಯಾರೋ ನನ್ನಂಥ ಕ್ಷತ್ರಿಯನಿಂದ ಹುಟ್ಟಿದವನಲ್ಲ, ಯಾರೋ ವೈಶ್ಯ ಪುರುಷನಿಂದ ಹುಟ್ಟಿದವನಾಗಿರಬೇಕು. ವೈಶ್ಯ ಜಾತಿಯ ವ್ಯಕ್ತಿ ನೀನಾಗಿರಬೇಕು, ಪರಾಕ್ರಮಿ ಅಲ್ಲ. ನನ್ನ ಮಗ ಅಂದ್ರೆ ಸುಭದ್ರೆಯ ಮಗ ಅಭಿಮನ್ಯು, ಚಕ್ರವ್ಯೂಹವನ್ನು ಭೇದಿಸಿದವನು. ಸಿಂಹದ ಹೊಟ್ಟೆಯಲ್ಲಿ ನರಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ನೀನು ಕೂಡ ನನ್ನ ಮಗ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜನಂತೆ ಛತ್ರ, ಚಾಮರ, ಚದುರಂಗ ಸೈನ್ಯ ಮೊದಲಾದವುಗಳನ್ನು ಕಟ್ಟಿಕೊಂಡು ಬಂದಿದ್ದೆ. ನಿನ್ನ ತಾಯಿ ಚಿತ್ರಾಂಗದೆ ಪಾತರದವಳು ಅಂತ ಇಲ್ಲೊಂದು ಶಬ್ದ ಪ್ರಯೋಗ ಮಾಡಿದ್ದಾರೆ ಅನುವಾದ ಮಾಡೋರು. ಆ ಮೂಲ ಲಕ್ಷ್ಮೀಶ ಭಾರತದಲ್ಲಿ, ಆ ಜೈಮಿನಿ ಭಾರತದಲ್ಲಿ ಅದೇನು ಶಬ್ದ ಇತ್ತೋ ನನಗೆ ಗೊತ್ತಿಲ್ಲ. ಪ್ರಾಯ ಪಾತರ ಅಂತಾನೆ ಶಬ್ದ ಇದ್ದಿರಬೇಕು. ಪಾತರದವರು ಅಂದ್ರೆ ನಟಿ ಅಂತ ಅರ್ಥ. ಪಾತರಗಿತ್ತಿ ಅಂತ ಶಬ್ದ ಇದೆ, ನಾವು ಅನೇಕ ಬಾರಿ ಕೇಳಿರ್ತೇವೆ. ಪಾತರಗಿತ್ತಿ ಅಂದ್ರೆ ನಟಿ ಅಂತ ಒಂದು ಅರ್ಥ, ಮತ್ತೊಂದು ದುಂಬಿ ಅಂತ ಅರ್ಥ, ಇನ್ನೊಂದು ಹಾದರಗಿತ್ತಿ, ನಡತೆ ಕೆಟ್ಟ ಸ್ತ್ರೀ ಅಂತ ಅರ್ಥ. ಇಷ್ಟ ಅರ್ಥ ಇವೆ. ನಿನ್ನ ಚಿತ್ರಾಂಗದೆ ಅವಳು ಪಾತರದವಳು ಅಂತ ಇವನು ಶಬ್ದ ಪ್ರಯೋಗ ಮಾಡಿದೆ. ನಾಟಕ ಮಾಡ್ತಾ ಇದ್ದಿ ನೀನು, ಕೈಲಾಗದವನು ಅಂತ ಹೇಳಿದೆ. ಆದ್ರಿಂದ ಪಾತರದವಳು ನಿನ್ನ ತಾಯಿ ಅಂತ ಆ ಅರ್ಜುನ ಹೇಳಿದ ಮಾತೇನಿದೆ, ಪ್ರಾಯ ನಿನ್ನ ತಾಯಿ ಒಬ್ಬಳು ನಟಿ ಅಂತ ಅಭಿಪ್ರಾಯದಿಂದ ಹೇಳಿದ್ದಿರಬೇಕು. ಹೀಗೆ ಕಾಣಿಸ್ತದೆ. ಚಿತ್ರಾಂಗದಿಗೆ ವೈಶ್ಯನಿಂ ಸಂಭವಿಸಿರ್ದ ಪುತ್ರನಲ್ಲದೆ ತನಗೆ ಜನಿಸಿದೊಡೆ ಬಿಡುವೆಯ ಕ್ಷತ್ರಿಯರ ಮತಮಂ ಸುಭದ್ರೆಗೆನ್ನಿಂ ಜನಿಸಿದ ಅಭಿಮನ್ಯು ತಾನೊಬ್ಬನೇ ಶತ್ರುಗಳ ವಿಗಡ ಚಕ್ರವ್ಯೂಹದಲ್ಲಿಗೆ ಧರಿತ್ರೀಶರಂ ಮೀರಿ ನಡೆದಂ ಸಂಗ್ರಾಮದೊಳ ಮಿತ್ರ ಭಟರಂ ಗೆದ್ದ ನಾತನಲ್ಲದಾತ್ಮರುಜರುಂಟೇ ತನಗೆಂದನು. ಈಗ ಅವನು ಆ ಬಬ್ರುವಾಹನನನ್ನ ಹೀಯಾಳಿಸಿದ. ಬಬ್ರುವಾಹನನಿಗೆ ತುಂಬಾ ಕೋಪ ಬಂತು. ನನ್ನ ತಾಯಿಯನ್ನು ನಿಂದಿಸಿದಿ, ಅವಮಾನ ಮಾಡಿದ್ದಿ. ನನ್ನ ತಾಯಿ ಮಾತು ಕೇಳಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ಈಗ ನಿನ್ನ ತಲೆಯನ್ನು ನೆಲಕ್ಕೆ ಕೆಡವುತ್ತೇನೆ, ಇಲ್ಲದೆ ಹೋದ್ರೆ ನಾನು ಚಿತ್ರಾಂಗದ ಮಗನೇ ಅಲ್ಲ ಅಂತ ಅವನು ಅಬ್ಬರಿಸಿ ಅಲ್ಲಿಂದ ಮುಂದೆ ತನ್ನ ಊರಿಗೆ ಹೋದ. ಅಲ್ಲಿಂದ ಮುಂದೆ ಅವರಿಬ್ಬರ ನಡುವೆ ಯುದ್ಧ ಪ್ರಾರಂಭ ಆಯಿತು. ಇಲ್ಲಿ ಪಾತರಗಿತ್ತಿ ಅಂತ ಶಬ್ದ ಇದೆ, ಅದಕ್ಕೆ ನಾನು ಹೇಳಿದೆ ನಟಿ ಅಂತ ಒಂದು ಅರ್ಥ, ಹಾದರಗಿತ್ತಿ ಅಂತ ಇನ್ನೊಂದು ಶಬ್ದ ಅರ್ಥ, ಮತ್ತೆ ದುಂಬಿ ಅಂತ ಒಂದು ಅರ್ಥ. ಅರ್ಜುನ ಬಬ್ರುವಾಹನನನ್ನ ನೀನು ಜಾರಿಣಿಯ ಮಗನೇ ಇದ್ದಿರಬೇಕು, ಅರ್ಥಾತ್ ವ್ಯಭಿಚಾರಿಣಿಯ ಮಗನೇ ಇದ್ದಿರಬೇಕು ಅಂತ ಹೀಯಾಳಿಸುವುದು. ಆಮೇಲೆ ನನ್ನನ್ನು ನೀನು ಜಾರಿಣಿಯ ಮಗ ಅಂತ ಅಂದದ್ದು ಹೇಗೆ ಅಂತ ಆ ಬಬ್ರುವಾಹನ ಕುಪಿತನಾಗಿದ್ದು, ಮಲಗಿದ್ದ ಸಿಂಹವನ್ನ ಬಡಿದೆಬ್ಬಿಸಿದ್ದೀಯಾ, ಮತ್ತೆ ತನ್ನಷ್ಟಕ್ಕೆ ತಾನಿದ್ದಂಥ ಘಟಸರ್ಪವನ್ನು ಕೆರಳಿಸಿದ್ದೀಯಾ ಅಂತ ಹೀಗೆಲ್ಲ ಅವನು ಆರ್ಭಟಿಸಿದ್ದು ನಮಗಿದೆಲ್ಲ ಅನೇಕ ಅನಧಿಕೃತ ಸಾಹಿತ್ಯಗಳು, ಮೂಲಗಳು ಇವುಗಳ ಮೂಲಕ ತಿಳಿದು ಬಂದಿರ್ತದೆ. ನಾನು ಸುಮ್ಮನೆ ನೆನಪು ಮಾಡಿದೆ ಅಷ್ಟೇ. ಲಕ್ಷ್ಮೀಶನ ಭಾರತದಲ್ಲಿ ಬಹುಶಃ ನೀನು ಜಾರಿಣಿಯ ಮಗ ಅಂತ ಅರ್ಜುನ ಹೇಳಿದ್ದು ಏನು ಕಾಣಿಸೋದಿಲ್ಲ. ನೀನು ನಿನ್ನ ತಾಯಿ ಪಾತರದವಳು ಅಂತ ಇಲ್ಲಿ ಅನುವಾದದಲ್ಲಿ ಶಬ್ದ ಇದೆ. ನಮಗೆ ಇಂಥ ಎಲ್ಲ ಸಂಭಾಷಣೆಗಳನ್ನು ಕೇಳಿದಾಗ ತುಂಬಾ ಅದ್ಭುತವಾದ ಸಂಭಾಷಣೆ, ಒಳ್ಳೆ ಪಾತ್ರ ಚಿತ್ರಣ ಅಂತ ಹೀಗೆಲ್ಲ ಅನ್ನಿಸ್ತದೆ. ನನಗೆ ದುಃಖ ಆಗುವುದೇನೆಂದ್ರೆ, ಮನುಷ್ಯನಿಗೆ ಊಟ ಮಾಡಿದರೆ ತಾನು ಏನು ಆಹಾರದ ಹವ್ಯಾಸ ಇಟ್ಕೊಂಡಿರ್ತಾನೆ ಅಂತ ಆಹಾರದ ಹವ್ಯಾಸಕ್ಕನುಸಾರವಾಗಿ ಊಟ ಮಾಡಿದರೆ ಹೊಟ್ಟೆ ತುಂಬುತ್ತದೆ, ಶರೀರಕ್ಕೊಂದಿಷ್ಟು ಬಲನೂ ಬರ್ತದೆ, ಮನಸ್ಸಿಗೆ ತೃಪ್ತಿನೂ ಆಗ್ತದೆ, ಸಂತೋಷನೂ ಆಗ್ತದೆ. ಆದರೆ ಅನೇಕ ಜನರಿಗೆ ತಾವು ತಿನ್ನುವ ಆಹಾರಕ್ಕಿಂತಲೂ ದುರಭ್ಯಾಸಗಳು, ಮದ ಭರಿಸುವಂತಹ ಭಕ್ಷ್ಯಗಳು, ಭೋಜ್ಯಗಳು, ಪೇಯಗಳು
ಇಂಥ ಉನ್ಮಾದ ಭರಿಸುವಂತಹ ಸಂಗತಿಗಳೇ ಹೆಚ್ಚು ಪ್ರಿಯ ಆಗ್ತವೆ. ಅದರಿಂದ ಏನು ಬಲ ಬರೋದಿಲ್ಲ, ಕೇವಲ ಮದ ಮಾತ್ರ ಬರ್ತದೆ. ಹಾಗೆ ಯಥಾರ್ಥ ಸಂಗತಿಗಳನ್ನ ನಾವು ಶಾಸ್ತ್ರದ ಮೂಲಕ ಸ್ವೀಕಾರ ಮಾಡುವುದೇನಿದೆ ಅದೆಲ್ಲ ಆಹಾರ ಇದ್ದಂತೆ. ಆಚಾರ್ಯರು ಛಾಂದೋಗ್ಯ ಭಾಷ್ಯದಲ್ಲಿ ಅದನ್ನು ಹೇಳಿದ್ದಾರೆ. ಗುರೋರ್ ವಿದ್ಯಾ ಸ್ವೀಕೃತಿ ಯಾ ಸ ಆಹಾರ ಇತಿ ಸ್ಮೃತಃ ಅಂತ. ಗುರುಗಳ ಮೂಲಕ ಆಹಾರವನ್ನು ಸ್ವೀಕಾರ ಮಾಡುವುದೇನಿದೆ, ವಿದ್ಯಾ ಸ್ವೀಕಾರ ಮಾಡುವುದೇನಿದೆ ಅದೊಂದು ಆಹಾರ ಇದ್ದಂತೆ ಅಂತ. ತಚ್ಛುದ್ಧೌ ಜ್ಞಾನಶುದ್ಧಿ ಸ್ಯಾತ್ ಜ್ಞಾನಶುದ್ಧೌ ಸ್ಥಿರಾ ಸ್ಮೃತಿ ಸ್ಮೃತಿ ಸ್ಥೈರ್ಯ ತಾಪರೋಕ್ಷಂ ಹರೇರ್ ಮೋಕ್ಷ ತಥೋ ಭವೇತ್ ಅಂತ ಛಾಂದೋಗ್ಯ ಭಾಷ್ಯದಲ್ಲಿದೆ. ಆಹಾರ ಶುದ್ಧೌ ಸತ್ವಶುದ್ಧಿ ಅಂತ ಮೂಲ ಉಪನಿಷತ್ನಲ್ಲೂ ಇದೆ. ಗುರುಗಳ ಮೂಲಕ ಸ್ವೀಕಾರ ಮಾಡುವ ವಿದ್ಯಾ ಅನ್ನೋದೊಂದು ಆಹಾರ. ಆ ಆಹಾರ ಅಂತ ಅನ್ನೋದು ಶುದ್ಧವಾಗಿರುವುದಂತೆ ನಾವು ಯಾವತ್ತೂ ಕೂಡ ನೋಡ್ಕೊಳ್ಬೇಕು. ಯೋಗ್ಯನಾದ ಗುರುವಿನಿಂದ ಶುದ್ಧವಾದ ರೀತಿಯಲ್ಲಿ ವಿದ್ಯೆ ಎಂಬ ಆಹಾರವನ್ನು ಸ್ವೀಕಾರ ಮಾಡಬೇಕು. ಹಾಗಿದ್ರೆ ಸ್ಥಿರವಾದ ಸ್ಮರಣೆ, ಸ್ಥಿರವಾದ ತತ್ವಜ್ಞಾನ ಮತ್ತು ಭಗವಂತನ ಸಾನ್ನಿಧ್ಯ ಅಂತ ಶ್ಲೋಕ ವರ್ಣನೆ ಮಾಡ್ತದೆ. ನಾವು ಯೋಗ್ಯನಾದ ಗುರುವಿನಿಂದ ಶುದ್ಧವಾದ ವಿದ್ಯೆ ಎಂಬ ಆಹಾರವನ್ನು ಸ್ವೀಕಾರ ಮಾಡುವುದನ್ನು ಬಿಟ್ಟು ಅಯೋಗ್ಯವಾದಂತಹ ಮೂಲಗಳಿಂದ ಆಹಾರ ಅಲ್ಲದೆ ಇರುವಂತಹ ಕೇವಲ ಮದ ಭರಿಸುವಂತಹ ಉನ್ಮಾದಕವಾದಂತಹ ಸಮಯದ ಕಾಲಕ್ಷೇಪಕ್ಕೆ, ಸಮಯದ ಹರಣಕ್ಕೆ ಕಾರಣ ಆಗುವಂತಹ ಇಂಥ ಸಾಹಿತ್ಯ ಕೇಳಲಿಕ್ಕೆ ತುಂಬಾ ಅದ್ಭುತ. ಇಂತಹ ಪಾತ್ರ ಚಿತ್ರಣ, ಏನು ಸಂಭಾಷಣೆ, ಏನು ರಸ ಪೋಷಣೆ, ಹೀಗೆಲ್ಲ ನಾವು ಬಾಯಿ ಚಪ್ಪರಿಸಿ ಕಿವಿ ನಿಮರಿಸಿಕೊಂಡು ಕೇಳಬೇಕಾದಂಥ ಸಾಹಿತ್ಯ. ಆದರೆ ಇದು ವಾಸ್ತವಿಕವಾದ ಆಹಾರವೇ ಅಲ್ಲ, ಮದ ಭರಿಸುವಂಥ ಯಾವುದೋ ಪೇಯವೋ ಖಾದ್ಯನೋ ಇದ್ದಂತೆ ಇದೆಲ್ಲ ಇಂಥ ಸಾಹಿತ್ಯಗಳು. ಇಂಥದನ್ನು ಕೇಳೇ ಬೆಳೆದಿದ್ದೀವಿ. ವಾಸ್ತವಿಕವಾದ ಆಹಾರವನ್ನು ಸ್ವೀಕಾರ ಮಾಡಿ ಆ ಮೂಲಕ ಬರಬಹುದಾದಂತಹ ಸಾತ್ವಿಕವಾದ ಆನಂದಕ್ಕಿಂತ ನಮಗೆ ಇಂಥ ರಾಜಸ ತಾಮಸ ಆನಂದಗಳು, ಅತಾತ್ವಿಕವಾದನ್ನ, ಅಸಂಗತವಾದನ್ನ, ನಿರಾಧಾರವಾದನ್ನು ಕೇಳಿ ನಾವು ಆನಂದಪಟ್ಟು ಮಂಗ ತಾನು ಹಾಳಾಗುವುದಲ್ಲದೆ ಊರಿನಲ್ಲಿ ಹಾಳುಗೆಡವಿತು ಅನ್ನುವ ಗಾದೆ ಮಾತಿನಂತೆ ಎಲ್ರಿಗೂ ಕೂಡ ಇಂಥ ವ್ಯರ್ಥ ಸಾಹಿತ್ಯಗಳನ್ನೇ ಬೋಧನೆ ಮಾಡಿ ನಮ್ಮ ಸಮಯವನ್ನು ಹಾಳು ಮಾಡಿಕೊಂಡು ತತ್ವಜ್ಞಾನದಿಂದ ವಂಚಿತರಾಗಿ ನಾವು ಬದುಕುವಂತಹ ಪ್ರಸಂಗ ಬಂದಿದೆ. ಅದಕ್ಕಾಗಿ ಈ ಮಾತುಗಳನ್ನ ಹೇಳ್ತಿದ್ದೇನೆ. ಅರ್ಜುನ ಆ ಬಬ್ರುವಾಹನನ್ನು ಮರೆತದ್ದೂ ಇಲ್ಲ. ಯಾವ ಪ್ರಶ್ನೆಗೂ ಕೂಡ ಮೂಲ ಮಹಾಭಾರತದಲ್ಲಿ ಕಂಡು ಬರೋದಿಲ್ಲ. ಈ ಯಾವ ಸಂಭಾಷಣೆಗಳು ವ್ಯರ್ಥವಾದ ಸಂಭಾಷಣೆಗಳು. ಆ ಒಂದು ಸಂದರ್ಭದಲ್ಲಿ ರಾಮ ಮತ್ತು ಲವರ ನಡುವೆ ಯುದ್ಧ ನಡೆದಂತೆ ನಡೆಯಿತು ಅಂತ ಅಲ್ಲಿ ವರ್ಣನೆ ಇದೆ. ಆ ರಾಮನ ಒಂದಿಷ್ಟು ಕಥೆಯನ್ನು ಕೂಡ ಆ ಪ್ರಸಂಗದಲ್ಲಿ ಲಕ್ಷ್ಮೀಶ ಕವಿ ವರ್ಣನೆ ಮಾಡ್ತಾನೆ ಸುದೀರ್ಘವಾಗಿ. 18, 19 ಮತ್ತೆ 20ನೇ ಸಂಧಿ, ಆ ರಾಮ ಮಾಡಿದಂತಹ ಅಶ್ವಮೇಧ ಯಾಗ, 21ನೇ ಸಂಧಿಯಲ್ಲಿ ಲವಕುಶರ ಜೊತೆಗೆ ರಾಮ ಮಾಡಿದ ಹೋರಾಟ, ಇದ್ರ ಬಗ್ಗೆ ಎಲ್ಲ ವರ್ಣನೆ ಇದೆ. ಮುಂದೆ 22ನೇ ಸಂಧಿಯಲ್ಲಿ ಆ ಬಬ್ರುವಾಹನ ಮತ್ತೆ ಇವ್ರ ನಡುವೆ, ಅರ್ಜುನನ ಸೈನ್ಯದ ನಡುವೆ ನಡೆದಂತಹ ಯುದ್ಧದ ವರ್ಣನೆ ಇದೆ. ಪ್ರದ್ಯುಮ್ನೂ ಕೂಡ ಇದ್ದ. ಪ್ರದ್ಯುಮ್ನ ಬಬ್ರುವಾಹನ ಅವ್ರ ನಡುವೆ ಮೊದಲು ಯುದ್ಧ ನಡೀತು. ಬಬ್ರುವಾಹನ ವೃಷಕೇತು ಇವರಿಬ್ಬರ ನಡುವೆ ಯುದ್ಧ ನಡೀತು. ವೃಷಕೇತು ಅಂದ್ರೆ ಕರ್ಣನ ಮಗ ಅನ್ನುವಂಥ ನಿರಾಧಾರವಾದ ಸಂಗತಿಯನ್ನು ಕೇಳಿ ಕಳೆದ ದಿವಸ ನಮ್ಮ ಸಮಯ ನಾವು ವ್ಯರ್ಥ ಮಾಡ್ಕೊಂಡಿದ್ದೇವೆ. ಆದರೆ ನಿರಾಧಾರವಾದ್ಯಾವುದು ಸಾಧಾರವಾದ್ಯಾವುದು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಸಮಯ ವ್ಯರ್ಥ ಆದರೂ ಕೂಡ ಮುಂದೆ ಸಾಧಾರವಾದಂಥ ಕಥೆಗಳು, ವ್ಯಾಸರು ಮತ್ತು ಆಚಾರ್ಯರು ಹೇಳಿದ ಕಥೆಗಳು, ಅವುಗಳನ್ನು ಕೇಳುವ ಮೂಲಕ ನಮ್ಮ ಸಮಯವನ್ನು ನಾವು ಸದುಪಯುಕ್ತ ಮಾಡಿಕೊಳ್ಳೋಣ. ವೃಷಕೇತು ಅರ್ಜುನನಿಗೆ ಹೇಳಿದ, ನಾನೇ ಯುದ್ಧಕ್ಕೆ ಹೋಗ್ತೇನೆ ಅಂತ. ಆಗ ಆ ಬಬ್ರುವಾಹನ ವೃಷಕೇತುವನ್ನ ಸಂಹರಿಸಿದ. ಅರ್ಜುನನಿಗೆ ಹೇಳಿದಂತೆ, ನಮ್ಮನ್ನು ವೈಶ್ಯರು ಅಂತ ನೀನು ನಿಂದಿಸಿದಿ. ನಾವು ಮಾಡುವ ವ್ಯಾಪಾರದಲ್ಲಿ ತಲೆಬುರುಡೆಗಳನ್ನ ಖರೀದಿ ಮಾಡ್ತೇವೆ. ನಿನ್ನ ತಲೆಗೂ ಕೂಡ ಒಂದು ಸಂಚಕಾರ ಅಡ್ವಾನ್ಸ್ ಕೊಡ್ತೇನೆ ಅಂತ ಹೇಳಿ ಲಾಭವನ್ನು ಪಡ್ಕೋತೇನೆ ಅಂತ ಪ್ರತಿಜ್ಞೆ ಮಾಡಿ ಪಾಶುಪತಾಸ್ತ್ರವನ್ನು ನೀನು ಬಳಸಬೇಕು, ಗುರುಗಳನ್ನು ನೆನಪಿಸ್ಕೋಬೇಕು ಅಂತ ಆಲೋಚನೆ ಮಾಡಿ ಮೊದಲು ನಾರಾಯಣಾಸ್ತ್ರದಿಂದ ವೃಷಕೇತುವನ್ನ ಸಂಹರಿಸಿದ. ಅರ್ಜುನನ ಕಾಲ ಬಳಿ ಆ ವೃಷಕೇತುವಿನ ತಲೆ ಬಂದು ಬಿತ್ತು.
ಪಾಶುಪತಾಸ್ತ್ರದಿಂದ ಮುಂದೆ ಕುಪಿತನಾದ ಅರ್ಜುನ ಪಾಶುಪತಾಸ್ತ್ರದಿಂದ ಬಬ್ರುವಾಹನನನ್ನ ನಿಶ್ಚೇತನಗೊಳಿಸಿದ. ಮುಂದೆ ಅವನು ತನ್ನಲ್ಲಿರುವಂತಹ ಅಸಂಖ್ಯಾತ ಬಾಣಗಳನ್ನು ಅರ್ಜುನನ ಮೇಲೆ ಪ್ರಯೋಗ ಮಾಡಿದ. ಅರ್ಜುನನಿಗೆ ತೀವ್ರವಾದಂತಹ ಗಾಯಗಳಾದವು. ಅದರಿಂದ ಅರ್ಜುನನ ಪಾಶುಪತಾಸ್ತ್ರವೂ ಕೂಡ ವ್ಯರ್ಥ ಆಯಿತು. ಅವನ ಅಂತಿಮ ಸಮಯ ಸಮೀಪಿಸಿತ್ತು. ಗಂಗೆ ಅವನಿಗೆ ಕೊಟ್ಟಂತಹ ಶಾಪ ಫಲಿಸುವ ಸಮಯ ಬಂದಿತ್ತು. ಬಬ್ರುವಾಹನ ತನ್ನ ಬತ್ತಳಿಕೆಯಲ್ಲಿದ್ದಂತಹ ಅರ್ಧಚಂದ್ರಾಕೃತಿಯ ಬಾಣವೊಂದನ್ನು ತೆಗೆದುಕೊಂಡ. ಆ ಬಾಣ ಜ್ವಾಲಾದೇವಿ ಅನ್ನುವವಳ ಸ್ವರೂಪ. ಅದು ಹಿಂದಿನ ದಿವಸ ನಾವು ನೋಡಿದ್ದೇವೆ. ಜ್ವಾಲಾದೇವಿ ಅನ್ನುವವಳು ಅರ್ಜುನನ ಮೇಲೆ ದ್ವೇಷದಿಂದ ತನ್ನ ಶರೀರವನ್ನು ಪರಿತ್ಯಾಗ ಮಾಡಿ ಬಾಣ ರೂಪದಿಂದ ಇದ್ಲು. ದೇವತೆಗಳು ಕೂಡ ಮುಂದಾಗುವ ಪರಿಣಾಮವನ್ನ ಊಹಿಸಿ ನಡುಗಿದರು. ಅರ್ಜುನನಿಗೆ ಆ ಬಾಣ ಯಾವುದಂತ ಗೊತ್ತಿರಲಿಲ್ಲ. ಅಷ್ಟರೊಳಗೆ ಅವನೊಂದು ಪ್ರತಿಬಾಣವನ್ನು ಹೂಡುವುದರೊಳಗಿದ್ದಾಗಲೇ ಆ ಬಾಣ ಅರ್ಜುನನ ತಲೆಯನ್ನು ಕತ್ತರಿಸಿತು. ಕೃಷ್ಣನ ಸ್ಮರಣೆ ಮಾಡ್ತಾ ಆ ತಲೆ ನೆಲಕ್ಕೆ ಬಿದ್ದಿತ್ತು. ಬಬ್ರುವಾಹನನ ಸೈನ್ಯ ಗೆಲುವಿನ ಕೇಕೆ ಹಾಕಿತು. ಚಿತ್ರಾಂಗದೆಗೆ ಈ ವಿಷಯ ತಿಳಿದು ಬಂತು. ಅವಳು ಎಚ್ಚರ ತಪ್ಪಿ ನೆಲಕ್ಕೆ ಬಿದ್ದಳು. ಇಂಥ ಸಂತೋಷ ಸಂದರ್ಭದಲ್ಲಿ ನೀನ್ಯಾಕೆ ಅಳ್ತಾ ಇದ್ದೆ ಅಂತ ಅವಳಿಗೆ ಸಮಾಧಾನ ಹೇಳಿದ ಬಬ್ರುವಾಹನ. ಆಗ ಉಲೂಪಿಯು ಕೂಡ ಅಲ್ಲಿ ಬಂದ್ಲು. ನಿನ್ನ ತಂದೆನೇ ನಿನಗೆ ವೈರಿ ಆದ್ನಲ್ಲ, ತಂದೆ ನೀನು ಕೊಂದು ಹಾಕಿದೆಯಲ್ಲ ಅಂತ ಆ ಚಿತ್ರಾಂಗದನು ಕೂಡ ವಿಲಾಪ ಮಾಡಿದ್ಲು. ಅದಕ್ಕೆ ಬಬ್ರುವಾಹನ ಹೇಳಿದ, ಆ ಅರ್ಜುನ ನನ್ನನ್ನು ನಿಂದಿಸಿದ, ನಿನ್ನನ್ನೂ ನಿಂದಿಸಿದ, ಅದಕ್ಕೆ ನಾನು ಪ್ರತೀಕಾರ ಮಾಡಿದ್ದೇನೆ ಅಂತ ಹೇಳಿದ. ಆದರೆ ಚಿತ್ರಾಂಗದ ಮತ್ತು ಉಲೂಪಿಯರು ವಿಲಾಪ ಮಾಡಿದ್ರು. ನಮ್ಮನ್ನೇ ಕೊಂದು ಬಿಡಬೇಕಾಗಿತ್ತು, ನೀನು ತಂದೆಯನ್ನು ಯಾಕೆ ಕೊಂದಿ ಅಂತ ಓಡಾಡಿದ್ರು. ಕೊನೆಗೆ ಆ ಬಬ್ರುವಾಹನ ತಾನೇ ಚಿತಾ ಪ್ರವೇಶ ಮಾಡ್ತೇನೆ, ಚಿತೆಯನ್ನು ಸಿದ್ಧಪಡಿಸಿರಿ ಅಂತ ಎಲ್ರಿಗೂ ಹೇಳಿದೆ. ಮುಂದೆ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ತೊಡಗಿದ್ರು ಎಲ್ಲರೂ. ಈ ಆಪತ್ತಿನಿಂದ ನಮ್ಮನ್ನು ನೀನೇ ಪರಿಹಾರ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಉಲೂಪಿ ಒಂದು ವಿಷಯವನ್ನ ನೆನಪು ಮಾಡಿಕೊಂಡ್ಲು. ಆದಿಶೇಷನ ಹತ್ರ ಸಂಜೀವಿನಿ ಅನ್ನುವಂಥ ಮಣಿ ಇತ್ತು. ಆ ಸಂಜೀವಿನಿ ಮಣಿಯನ್ನು ತರಬೇಕು ಅಂತ ಬಬ್ರುವಾಹನನಿಗೆ ಅವಳು ಹೇಳಿದ್ಲು. ಆದಿಶೇಷ ಮತ್ತು ನಾಗಕುಲದ ಹಿರಿಯರಾದಂತಹ ಧೃತರಾಷ್ಟ್ರ ಮೊದಲಾದವರು ಆ ಮಣಿಯನ್ನು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಆಗ ಬಬ್ರುವಾಹನ ಯುದ್ಧಕ್ಕೆ ಸನ್ನದ್ಧನಾಗಬೇಕಾಯಿತು. ಮುಂದೆ ಬಬ್ರುವಾಹನನಿಗೆ ಆ ಮಣಿಯನ್ನ ಕೊಟ್ಟ ಆದಿಶೇಷ ಯುದ್ಧವನ್ನ ತಪ್ಪಿಸಿದ. ಧೃತರಾಷ್ಟ್ರ ಅನ್ನುವ ನಾಗನಿಗೆ ತುಂಬಾ ಸಿಟ್ಟು ಬಂತು. ಆದಿಶೇಷ ಈ ನಡೆದ ಸಂಗತಿಯನ್ನು ಒಪ್ಪಿಕೊಂಡು ಪಾಂಡವರಿಗೆ ಸಹಾಯಕನಾಗಬೇಕು ಅಂತ ಚಿಂತನೆ ಮಾಡಿದ್ದ. ಆದರೆ ಧೃತರಾಷ್ಟ್ರ ಅನ್ನುವ ನಾಗನಿಗೆ ಕೋಪ ಬಂದಿತ್ತು. ಅವನು ತನ್ನ ಮಕ್ಕಳನ್ನು ಕರೆದು ಅರ್ಜುನನ ತಲೆಯನ್ನ ಒಂದು ನಿರ್ಜನವಾದ ಅರಣ್ಯದಲ್ಲಿ ಬಿಸಾಕಿಬಿಡಿ ಅಂತ ಹೇಳಿಬಿಟ್ರು ಅವರು. ಹಾಗಾಗಿ ಆ ಸಂಜೀವಿನಿ ಪರ ಮಣಿಯನ್ನು ತೆಗೆದುಕೊಂಡು ಹೋದ್ರೂ ಅರ್ಜುನ ಮತ್ತೆ ಬದುಕಿ ಬರುವಂತಾಗಬಾರದು ಅನ್ನುವುದು ಆ ಧೃತರಾಷ್ಟ್ರ ನಾಗನ ಹವಣಿಕೆ ಆಗಿತ್ತು. ಸಂಜೀವಿನಿ ಮಣಿಯನ್ನು ತಂದ ಅವನು ಬಬ್ರುವಾಹನ. ಅರ್ಜುನನ ತಲೆಯ ಮೇಲಿಟ್ಟು ಬದುಕಿಸಬೇಕು ಅಂತ ಹೋದ್ರೂ ಕೂಡ ಅರ್ಜುನನ ತಲೆಯೇ ಅಲ್ಲಿರಲಿಲ್ಲ. ಅವರು ಮತ್ತೆಲ್ಲರೂ ಕೂಡ ಚಿತ್ರಾಂಗದೆ, ಉಲೂಪಿ, ಬಬ್ರುವಾಹನ ಎಲ್ಲರೂ ಭಗವಂತನನ್ನ ಶರಣ ಹೋದರು. ಈ ಕಡೆ ಕೃಷ್ಣ ಮತ್ತೆ ಕುಂತಿ ಇವರೆಲ್ಲರೂ ಕೂಡ ಈ ಮಣಿಪುರಕ್ಕೆ ಬಂದರು. ಯಾಕಂದ್ರೆ ಕುಂತಿಗೆ ಒಂದು ದುಸ್ವಪ್ನ ಬಿದ್ದಿತ್ತು ಈ ಅರ್ಜುನನ ಬಗ್ಗೆ. ಅದಕ್ಕಾಗಿ ಅವರೆಲ್ಲರೂ ಆ ಮಣಿಪುರಕ್ಕೆ ಬಂದರು. ಅಲ್ಲಿ ಆ ಅರ್ಜುನನ ದೇಹ ಎಲ್ಲಿ ಬಿದ್ದಿತ್ತು ಅದನ್ನು ಬಂದು ನೋಡಿದರು. ಭೀಮಸೇನನು ಕೂಡ ಅಲ್ಲಿ ಬಂದಿದ್ದ. ಎಲ್ಲರೂ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದರು. ಕೃಷ್ಣ ಒಂದು ಘೋಷಣೆ ಮಾಡಿದ, ನಾನು ಇಲ್ಲಿಯವರೆಗೂ
ಬ್ರಹ್ಮಚರ್ಯದಿಂದ ಇದ್ದದ್ದು ಹೌದಾದ್ರೆ ಅರ್ಜುನನ ತಲೆ ಎಲ್ಲಿದ್ರು ಇಲ್ಲಿಗೆ ಬರಲಿ ಅಂತ. ಆ ಪ್ರಕಾರ ಆ ಚಕ್ರ ಆ ಬಕದಾಲ್ಭ್ಯ ಅನ್ನುವಂತಹ ಒಂದು ಅರಣ್ಯ ಪ್ರದೇಶಕ್ಕೆ ಹೋಗಿ ಅಲ್ಲಿದ್ದಂಥ ನಾಗಗಳನ್ನ ಸಂಹರಿಸಿ ಅರ್ಜುನನ ತಲೆಯನ್ನು ತೆಗೆದುಕೊಂಡು ಮತ್ತೆ ಮಣಿಪುರಕ್ಕೆ ಬಂತು. ಅದರಿಂದ ಅರ್ಜುನನನ್ನು ಮತ್ತೆ ಬದುಕಿಸಿದರು. ಹೀಗೆ ದುಃಖಕ್ಕೆ ಕಾರಣವಾಗಿದ್ದಂತಹ ಸನ್ನಿವೇಶ ಬದಲಾಗಿ ಅವರೆಲ್ಲರೂ ಕೂಡ ಮತ್ತೆ ಸಂತೋಷ ಪಡುವಂತಾಯಿತು. ಕೃಷ್ಣ ಅರ್ಜುನನಿಗೆ ಹೇಳಿದ, ಈ ಚಿತ್ರಾಂಗದ ಉಲೂಪಿಯರಿಬ್ಬರು ಕೂಡ ನಿನ್ನ ಪತ್ನಿಯರು. ಹಿಂದೆ ತೀರ್ಥಯಾತ್ರೆ ಸಂದರ್ಭದಲ್ಲಿ ನೀನು ಇವರನ್ನ ಮದುವೆ ಮಾಡಿಕೊಂಡಿದ್ದೆ. ಜ್ವಾಲಾದೇವಿಯ ಪ್ರೇರಣೆಯಂತೆ ಗಂಗಾದೇವಿ ನಿನಗೆ ಶಾಪ ಕೊಟ್ಟಿದ್ದು. ಆ ಶಾಪದ ಫಲವಾಗಿ ನಿನಗೆ ಇಂಥದೊಂದು ಪರಿಸ್ಥಿತಿ ಬಂತು ಅಂತ ಕೃಷ್ಣ ಆ ಅರ್ಜುನನಿಗೆ ನಡೆದ ಸಂಗತಿಯನ್ನೆಲ್ಲ ಹೇಳಿದ. ಆ ಮಣಿಪುರದಲ್ಲಿ ಕೃಷ್ಣ, ಅರ್ಜುನ ಮೊದಲಾದವರ ಸ್ವಾಗತಕ್ಕೆ ಮತ್ತೊಂದು ಭರದ ಸಿದ್ಧತೆ ನಡೆಯಿತು. ಅರ್ಜುನನಿಗೂ ಎಲ್ಲರೂ ಸಮಾಧಾನ ಹೇಳಿದರು. ಗಂಗಾದೇವಿಯ ಶಾಪದಂತೆ ನಿನಗೆ ಮರಣ ಬಂದಿತ್ತು, ಮತ್ತೆ ಕೃಷ್ಣನ ಹಂಚಿಕೆಯಂತೆ ಅವನ ಸಂಕಲ್ಪದಂತೆ ನಿನಗೆ ಈ ಚಿತ್ರಾಂಗದೆ ಉಲೂಪಿಯರನ್ನು ಮದುವೆ ಮಾಡಿಕೊಂಡದ್ದು ಕೂಡ ಮರ್ತು ಹೋಗಿತ್ತು. ಈಗ ಎಲ್ಲ ಚಿಂತೆಯನ್ನು ಮರೆತು ಸಂತೋಷವಾಗಿರುವಂತ ಅವನಿಗೆ ಸಮಾಧಾನ ಹೇಳಿದರು. ಬಬ್ರುವಾಹನ ತಂದೆಯನ್ನು ಕೊಂದು ಪಾಪ ಕಟ್ಟಿಕೊಂಡಿದ್ದೇನೆ, ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡ್ತೇನೆ ಅಂತ ಸಿದ್ಧನಾದಾಗ ಭೀಮ ಅವನಿಗೆ ಹೇಳಿದ, ನೀನು ಮಾಡಿದ್ದು ಆಕಸ್ಮಿಕ ಆಗಿದೆ. ನಾವು ಎಲ್ಲರೂ ಕೂಡ ನಮ್ಮ ಸೋದರ ಮಾವ ಶಲ್ಯ ಮೊದಲಾದವರನ್ನ ಕೊಂದಿದ್ದೇವೆ, ಸಹೋದರನ್ನು ಕೊಂದಿದ್ದೇವೆ. ಭಗವಂತನ ಸಂಕಲ್ಪದಂತೆ ಎಲ್ಲ ಕಾರ್ಯ ನಡೀತದೆ, ನಾವ್ಯಾರೂ ಶೋಕಿಸಬೇಕಾಗಿಲ್ಲ ಅಂತ ಅವನಿಗೆ ಸಮಾಧಾನ ಹೇಳಿದರು. ಭಗವಂತ ನಮ್ಮ ಎದುರಿಗಿದ್ದಾನೆ, ಅವನೆಲ್ಲವನ್ನೂ ನೋಡ್ಕೊಳ್ತಾನೆ. ಮುಂದೆ ಅಶ್ವಮೇಧ ಯಾಗ ನಡೆಯುವುದಿದೆ, ಧರ್ಮರಾಜ ನಾವೆಲ್ಲರೂ ಅದನ್ನು ಮಾಡೋರಿದ್ದೇವೆ, ಅದರಲ್ಲಿ ನೀನು ಪಾಲ್ಗೊಳ್ಳು, ಎಲ್ಲ ಪಾಪವನ್ನು ಕಳ್ಕೋ ಅಂತ ಬಬ್ರುವಾಹನಿಗೆ ಭೀಮಸೇನ ಸಮಾಧಾನವನ್ನು ಹೇಳಿದ. ಅಲ್ಲಿಗೆ 24ನೇ ಸಂಧಿ ಮುಕ್ತಾಯ ಕಂಡಿದೆ. ಮುಂದೆ ಇನ್ನೊಂದೆರಡು ಕಥೆಗಳನ್ನು ನೋಡುವುದಿದೆ. ಅಲ್ಲಿಗೆ ನಮ್ಮ ಈ ಜೈಮಿನಿ ಭಾರತದ ಕಥೆ ಮುಕ್ತಾಯ ಕಾಣ್ತದೆ. ಬಬ್ರುವಾಹನ ಕಥೆ ಏನು ವಾಸ್ತವಿಕವಾಗಿ ಮಹಾಭಾರತದಲ್ಲಿದೆ, ಏನು ತಾತ್ಪರ್ಯ ನಿರ್ಣಯದಲ್ಲಿದೆ ಅನ್ನೋದನ್ನು ನೋಡಿದ್ದೇವೆ. ನಾವು ಮಹಾಭಾರತ ಕುರಿತಾದ ಪ್ರವಚನಕ್ಕೆ, ಲೇಖನಗಳಿಗೆ ರೋಚಕತೆಯನ್ನು ಹೊರಗಿಂದ ಎಲ್ಲಿಂದಲೂ ಎರವಲು ತರಬೇಕಾಗಿಲ್ಲ. ಮಹಾಭಾರತದಲ್ಲೇ ಸಾಕಷ್ಟು ರೋಚಕತೆ ಇದೆ. ನಮಗೆ ಸತ್ಯ ಸಂಗತಿಗಳು ಯಾವತ್ತೂ ಬೇಕು. ಆಲ್ ದಟ್ ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಅಂತ ಇಂಗ್ಲಿಷ್ನಲ್ಲಿ ಒಂದು ಹೇಳ್ತಾರೆ. ಹೊಳೆಯುವುದೆಲ್ಲ ಬಂಗಾರ ಅಲ್ಲ ಅಂತ. ಬಂಗಾರ ಅನೇಕ ಬಾರಿ ಹೊಳಿಲಿಕ್ಕಿಲ್ಲ, ಹೊಳೆಯುವುದೆಲ್ಲವೂ ಬಂಗಾರವೂ ಅಲ್ಲ. ಬಂಗಾರ ಹೊಳೆದೇ ಹೊಳಿತದೆ, ಅದಕ್ಕೇನಾದ್ರು ಮಸುಕು ಆಗಿರಬಹುದು ಕೆಲವು ಬಾರಿ. ಹೊಳೆಯುವುದೆಲ್ಲವೂ ಬಂಗಾರ ಅಲ್ಲ. ಕೆಲವು ಬಾರಿ ಕೆಲವು ಸಂಗತಿಗಳು ಬಂಗಾರಕ್ಕಿಂತಲೂ ಹೆಚ್ಚಿನ ಪ್ರಕಾಶವನ್ನೇ ಕೊಡ್ತಿರ್ತವೆ. ಆದ್ರಿಂದ ಯಾವುದು ಅಸಲಿ ಬಂಗಾರ, ಯಾವುದು ನಕಲಿ ಬಂಗಾರ ಅನ್ನುವುದನ್ನೆಲ್ಲ ಶ್ರೋತೃಗಳು, ಲೇಖಕರು ಇವರೆಲ್ಲ ತಿಳ್ಕೊಳ್ಬೇಕು. ನಾವು ವಿಚಾರವಾದಿಗಳು ಅನ್ನೋ ಹೆಸರಿನಲ್ಲಿ, ಲೇಖಕರು ಅನ್ನೋ ಹೆಸರಿನಲ್ಲಿ, ನಾಟಕಕಾರರು ದೃಶ್ಯ ಮಾಧ್ಯಮದಲ್ಲೇ ಈ ಎಲ್ಲ ಸಂಗತಿಗಳನ್ನು ತೋರಿಸ್ತೀವಿ ಅನ್ನುವಂತಹ ಉತ್ಸಾಹದಲ್ಲೇ ನಕಲಿ ಸಂಗತಿಗಳನ್ನು ಜನರಿಗೆ ತೋರಿಸಬಾರದು, ಅಸಲಿ ಸಂಗತಿಗಳನ್ನು ತೋರಿಸುವಂತ ಪ್ರಯತ್ನ ಮಾಡಬೇಕು ಅಂತ ಹಿಂದೆ ಅನೇಕ ಬಾರಿ ಹೇಳಿದ್ದೆ. ಅಂಥದೇ ಒಂದನ್ನ ವಿನಂತಿಯನ್ನು ಈ ಸಂದರ್ಭದಲ್ಲೂ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.